ಕರ್ನಾಟಕ ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ 2026ರ ತಾಜಾ ಮಾಹಿತಿ ಇಲ್ಲಿದೆ. ಸರ್ಕಾರವು ಸುಮಾರು 994 ಹೊಸ ಪಿಡಿಒ ಹುದ್ದೆಗಳ ನೇಮಕಾತಿಗೆ ಅನುಮೋದನೆ ನೀಡಿದ್ದು, ಇದಕ್ಕೆ ಸಂಬಂಧಿಸಿದ ಅಧಿಕೃತ ಅಧಿಸೂಚನೆಯು 2026ರ ಆರಂಭದಲ್ಲಿ ಹೊರಬರುವ ನಿರೀಕ್ಷೆಯಿದೆ. ಈ ಹಿಂದೆ 2024ರಿಂದ 25ರಲ್ಲಿ ನಡೆದ 247 ಅಂತಿಮ ಹಂತ ತಲುಪಿದ್ದು, ಈ ಹೊಸ 994 ಹುದ್ದೆಗಳಿಗೆ ಶೀಘ್ರದಲ್ಲೇ ಅರ್ಜಿ ಆಹ್ವಾನಿಸಲಾಗುವುದು. ಪಿಡಿಒ ನೇಮಕಾತಿ ಪ್ರಮುಖ ವಿವರಗಳು. ವಿಷಯ ವಿವರಗಳು. ಒಟ್ಟು ಹುದ್ದೆಗಳು ಅಂದಾಜು 994 ಜಿಲ್ಲಾವಾರು ವಿಂಗಡಣೆಯಾಗಲಿದೆ. ವಿದ್ಯಾರ್ಹತೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ, ಡಿಗ್ರಿ. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷ. ಎಸ್ಸಿ/ಎಸ್ಟಿಗೆ 40, ಒಬಿಸಿಗೆ 38 ವರ್ಷ ಸಡಿಲಿಕೆ ಇರುತ್ತದೆ. ವೇತನ ಶ್ರೇಣಿ 37,900 ರೂಪಾಯಿರಿಂದ 70,850 ರೂಪಾಯಿವರೆಗೆ. ನೇಮಕಾತಿ ಪ್ರಾಧಿಕಾರ ಕಿಯಾ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕೆಪಿಎಸ್ಸಿ. ಪರೀಕ್ಷಾ ವಿಧಾನ ಎಕ್ಸಾಮ್ ಪ್ಯಾಟರ್ನ್. ಈ ಪರೀಕ್ಷೆಯು ಸಾಮಾನ್ಯವಾಗಿ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. 1. ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಸಾಮಾನ್ಯ ಜ್ಞಾನ 200 ಅಂಕಗಳು. 2. ಪತ್ರಿಕೆ 2 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಗಳು 200 ಅಂಕಗಳು. ಗಮನಿಸಬೇಕಾದ ಅಂಶಗಳು. ಕಡ್ಡಾಯ ಕನ್ನಡ ಪರೀಕ್ಷೆ. ನೀವು ಎಸ್ಎಸ್ಎಲ್ಸಿಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಓದದಿದ್ದರೆ 150 ಅಂಕಗಳ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಪಡೆಯುವುದು ಕಡ್ಡಾಯ. ಜಿಲ್ಲಾವಾರು ಖಾಲಿ ಹುದ್ದೆಗಳು. ಬೆಂಗಳೂರು, ಬೆಳಗಾವಿ, ಮೈಸೂರು ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರುವ ಸಾಧ್ಯತೆಯಿದೆ.